ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತ. ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇವತ್ತು ನಾನು ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಸೀರೆಗಳನ್ನ ಹಾಕ್ಕೊಂಡ್ರೆ ಬಳೆ ಯಾವ ರೀತಿ ಹಾಕ್ಕೊಳ್ಳೋದೆ ಅಂತ ಒಂದು ಯೋಚನೆ ಮಾಡ್ತೀವಿ. ಹಂಗಾಗಿ ನಾನು ಎಷ್ಟು ರೀತಿ ಸ್ಟೆಪ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ಯೂಸ್ ಆಗುತ್ತೆ. ಕೆಲವು ಹೆಣ್ಮಕ್ಳು ಸೀರೆ ಹಾಕ್ಕೊಂಡಾಗ, ಡ್ರೆಸ್ ಹಾಕ್ಕೊಂಡಾಗಿಲ್ಲ, ಮತ್ತು ಫಂಕ್ಷನ್ ಹಬ್ಬ ಇದ್ದಾಗೆಲ್ಲ ಈ ರೀತಿಯಲ್ಲಿ ಈ ಥರ ಟಿಪ್ಸ್ನ ಯೂಸ್ ಮಾಡಿ, ಅಂದರೆ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿ ಬಳೆ ಹಾಕ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ಪು ನೋಡಿ. ಯಾವ್ಯಾವ ಥರ ಹಸಿರು ಬಳೆ ಇದ್ದರೆ ಹಸಿರು ಬಳೆ, ಗ್ರೀನ್ ಅಥವಾ ರೆಡ್ ಕೆಂಪು ಕಲರ್ ಬಳೆ ಇದ್ದರೆ ಪ್ಲೇನ್ ಬಳೆಗಳಿದ್ದರೆ ಈ ಥರ ಗೋಲ್ಡ್ ಬಳೆ ಯೂಸ್ ಮಾಡಿ ಸೈಡ್ಗೆ ಸೆಂಟ್ರಿಗೆ ಎಲ್ಲ ಈ ಥರ ಹಾಕ್ಕೊಂಡ್ರೆ ಸಖತ್ತಾಗಿ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಕೆಲವು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಸೊ ನನ್ನ ವಿಡಿಯೋಸ್ ನೋಡೋ ಹೆಣ್ಮಕ್ಳಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಹಂಗಾಗಿ ಯೂಸ್ ಆಗ್ಬೋದೇನೋ ಅಂತೇಳಿ ನಾನು ಇದೇ ಟ್ರಿಕ್ನ ಯೂಸ್ ಮಾಡಿ ನಾನು ಇದೇ ಥರ ಬಳೆಗಳನ್ನ ಹಾಕ್ಕೊಳ್ಳೋದು. ಫಂಕ್ಷನ್ ಇದ್ದಾಗ, ವರಲಕ್ಷ್ಮಿ ಹಬ್ಬ, ಮದುವೆ ಫಂಕ್ಷನು, ಊರಲ್ಲಿ ಗಣೇಶ ಹಬ್ಬ, ಏನೇ ಫಂಕ್ಷನ್ ಇದ್ದರೂ ನಾನು ಬಳೆಗಳನ್ನ ಹಾಕ್ಕೊಂಡ್ರೆ ಈ ಥರ ಸೆಂಟ್ರಿಗೆ ಮತ್ತು ಸೈಡ್ಗೆ ಪ್ಲೇನ್ ಬಳೆನೇ ನಾನು ಜಾಸ್ತಿ ಇಷ್ಟಪಟ್ಟು ಹಾಕ್ಕೊಳ್ಳೋದು. ಗ್ರೀನ್ ಬಳೆ ಅಥವಾ ರೆಡ್ ಬಳೆ ಯಾವುದಾದ್ರೂ ಡಿಸೈನ್ ಇರೋ ಬಳೆನೂ ಅಷ್ಟೇ ಹಾಕ್ಕೋಬೋದು. ಈ ಥರ ಎಲ್ಲ ಇದು ಆರ್ಟಿಫಿಷಿಯಲ್ ಬಳೆ ನನ್ನ ಹತ್ರ ಇರೋವಂಥದ್ದು. ಗೋಲ್ಡ್ ಫಾಲಿಶ್ ಬಳೆಗಳು ಆರ್ಟಿಫಿಷಿಯಲ್, ಇವನ್ನ ಯೂಸ್ ಮಾಡಿಕೊಂಡು ಪ್ಲೇನ್ ಬಳೆಗಳನ್ನ ಯಾವ ರೀತಿ ಹಾಕ್ಕೋಬೋದು ಅಂತ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಈ ಟಿಪ್ಸ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ, ಲೈಕ್, ಶೇರ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೆ. ಇನ್ನೂ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ನಾನು ಒಳ್ಳೊಳ್ಳೆ ಒಳ್ಳೊಳ್ಳೆ ಟಿಪ್ಸ್ ವೀಡಿಯೋಸ್ನ ಮಾಡಬೇಕು ಅಂತಲೂ ನನಗೆ ಇಷ್ಟ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.